ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪ್ರೊಫೆಸರ್ ಚಂದ್ರಶೇಖರ್ ಸರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂತೆಲ್ಲ ಗಣ್ಯರಿಗೆ ಸಂಘರ್ಷ ಸಮಿತಿಯ ಗುರುಮೂರ್ತಿ ಸರ್ ಅವರೇ, ಜಯಪ್ಪ ಅವರೇ, ಮತ್ತೆಲ್ಲ ಸ್ನೇಹ ಬಂಧುಗಳೇ ಮತ್ತು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ವಿರೂಪವಾಗಿರುವ ಭಾರತೀಯ ಸಾಮಾಜಿಕ ಸಂರಚನೆಯನ್ನು ಸುಸ್ವರೂಪವಾಗಿಸುವ ಪ್ರಯತ್ನದಲ್ಲಿ ಕಾರ್ಯೋನ್ಮುಖರಾಗಿ ತಮ್ಮನ್ನು ತಾವು ಸಂಪೂರ್ಣ ಸಮರ್ಪಿಸಿಕೊಂಡವರಲ್ಲಿ ಪ್ರೊಫೆಸರ್ ವಿ ಕೃಷ್ಣಪ್ಪನವರು ಕೂಡ ಒಬ್ಬರು. ಮಾನವೀಯತೆಯನ್ನು ಪ್ರತಿಪಾದಿಸಿದ ಕೃಷ್ಣಪ್ಪನವರು ಅವರದು ಅನುಭವರೂಪಿತವಾದಂಥ ವ್ಯಕ್ತಿತ್ವ. ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬದುಕು ಬರಹದಿಂದ ಗಟ್ಟಿಗೊಂಡಂಥ ವ್ಯಕ್ತಿತ್ವ ಅವರದು. ಅಂಬೇಡ್ಕರ್ ತೋರಿದಂಥ ದಾರಿಗೆ ಅವರು ದಾರಿ ತೋರಿದಂಥವರು ಕೃಷ್ಣಪ್ಪನವರು. ದಲಿತ ಸಂಘರ್ಷ ಸಮಿತಿ ಮೂಲಕ ಅದನ್ನು ಸ್ಥಾಪಿಸುವ ಮೂಲಕ ಒಂದು ನಿಜವಾದ ದಾರಿಯನ್ನು ತೋರಿದಂಥವರು ಕೃಷ್ಣಪ್ಪನವರು. ಭಾರತದ ಸಾಮಾಜಿಕ ವ್ಯವಸ್ಥೆ ಮನುಷ್ಯರೊಳಗೆ ದಿಗಿಲನ್ನು ಹುಟ್ಟಿಸಿಬಿಡುತ್ತೆ, ಕರಡು ಕಿವುಚುವಂತೆ ಮಾಡುತ್ತೆ. ಗಂಡು ಹೆಣ್ಣಿನ ನಡುವಿನ ಲಿಂಗಭೇದ, ಜಾತಿಗಳ ನಡುವಿನ ಜಾತಿ ಭೇದ, ಧರ್ಮಗಳ ನಡುವಿನ ಧರ್ಮಭೇದಗಳಿಂದ ಇಲ್ಲಿನ ಸಾಮಾಜಿಕ ವ್ಯವಸ್ಥೆ ಛಿದ್ರವಾಗಿ ಒಡೆದು ಹೋಗಿರುವಂಥದ್ದು. ಮನುಷ್ಯ ನಡುವೆ ಪ್ರೀತಿ ವಿಶ್ವಾಸಗಳಿಗೆ ಬದಲಾಗಿ ದ್ವೇಷ, ಅಸೂಯೆಗಳು ಇಲ್ಲಿ ತಾಂಡವಾಡುತ್ತಿವೆ. ಹುಟ್ಟಿನ ಆಧಾರದ ಮೇಲೆ ಕೆಲವೇ ಜನ ಶ್ರೇಷ್ಠರಾಗಿ ಬಹುಪಾಲು ಜನರನ್ನ ತುಚ್ಛವಾಗಿ ಕಾಣುವ ಈ ಮನೋಧರ್ಮ ಒಂದು ರೀತಿ ಮನುಕುಲಕ್ಕೆ ಕಳಂಕ ಎಂದರೆ ತಪ್ಪಾಗಲ್ಲ. ಇಂಥ ಕ್ರೂರ ವ್ಯವಸ್ಥೆಯನ್ನು ಬುಡ ಸಮೇತ ಅಲ್ಲಾಡಿಸುವ ಗಟ್ಟಿ ಪ್ರಯತ್ನಗಳು ನಮ್ಮ ಚರಿತ್ರೆ ಉದ್ದಕ್ಕೂ ಕಾಣಬೇಕು. ಬುದ್ಧ, ಬಸವಣ್ಣ, ಕನಕದಾಸರು, ಪೆರಿಯರು, ಜ್ಯೋತಿಬಾ ಫುಲೆ, ರಾಮಮನೋಹರ್ ಲೋಹಿಯಾ, ಗಾಂಧೀಜಿ, ಅಂಬೇಡ್ಕರ್, ಬಸಲಿಂಗಪ್ಪ, ಕೃಷ್ಣಪ್ಪನಂತವರು ಈ ಮಾನವೀಯತೆಯನ್ನು ನೆಲೆಗೊಳಿಸುವ ಸಲುವಾಗಿ ಹೋರಾಡಿದ್ದಾರೆ. ಅವರುಗಳ ಜೀವನ ಮತ್ತು ಸಾಧನೆಯ ಅಧ್ಯಯನಗಳು ಇವತ್ತಿನ ತಲ್ಲಣ, ತಾಪಗಳು, ನಿವಾರಣೆಗಳಿಗೆ ಸರಿದಾರಿಯನ್ನು ತೋರಿಸ್ತವೆ ಅನ್ನುವಂಥದ್ದು. ವಚನಕಾರರಂತೆ, ಕೀರ್ತನಕಾರರಂತೆ ದಲಿತ ಬಂಡಾಯ ಸಾಹಿತಿಗಳು ಸಾಮಾಜಿಕ ನ್ಯಾಯಕ್ಕಾಗಿ ಚಳವಳಿಯನ್ನು ಮಾಡುತ್ತಲೇ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಕವಿ ಡಾಕ್ಟರ್ MS ಶೇಖರ್ ಅವರ ಒಂದು ಕವಿತೆಯಲ್ಲಿ ಹೇಳ್ತಾರೆ, ಭಯ. ಅವರ ಕವಿತೆ ಹೀಗಿದೆ: ಭಯ ನನ್ನ ಹುಟ್ಟೂರೆಂದರೆ ಇನ್ನಿಲ್ಲದ ಭಯ, ಚಡ್ಡಿಲಾಡಿ ಕಟ್ಟಲು ಬಾರದ ಪಾಟೆಯವರ ಎಳೆಯ ಪೋರ, ಶತಾಯುಷಿ ನನ್ನ ಅಜ್ಜನನ್ನು ಕರೆಯುವ ಪರಿಯ ಕರ್ಕಶದ ಧ್ವನಿ ನನ್ನ ಕಿವಿಯೊಳಗೆ ಬಿದ್ದಿತೆಂಬ ಭಯ ನನಗೆ ಹುಟ್ಟೂರೆಂದರೆ ಎಲ್ಲಿಲ್ಲದ ಭಯ ಅಂತ MS ಶೇಖರ್ ಅವರು ಮಾತಾಡ್ತಾರೆ. ಹಾಗಾಗಿ ಆ ಕವಿತೆಯ ಮೂಲಕನೇ ಏನು ಅಸಮಾನತೆಯ ಸಮಾಜ ಇದೆ, ಏನು ವಿಕೃತವಾದ ವಿಕಾರತೆಯ ಉಳ್ಳ ಸಮಾಜ ಇದೆ, ಆ ಸಮಾಜವನ್ನು ಸುಸ್ವರೂಪಕ್ಕೆ ತರುವಂಥ ಪ್ರಯತ್ನವನ್ನು ನಮ್ಮ ಸಾಹಿತಿಗಳು ಮಾಡಿರುವಂಥದ್ದು. ಕವಿ ಹೃದಯ ಯಾವುದಂದ್ರೆ ಅವನ ಕಾವ್ಯದ ಹೃದಯ, ಕವಿಯ ಹೃದಯದ ಕೂಗೆ ಅವನ ಕಾವ್ಯವಾಗಿರುವಂಥದ್ದು. ಕಾವ್ಯದ ಅಂತರದಲ್ಲಿ, ಅದರ ಅಂತರದೊಳಗೆ, ಅದರ ಅಂತರಂಗದಲ್ಲಿ ಕವಿ ಹೃದಯವಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಕವಿಗೆ ಪ್ರತಿಭೆಯ ಜೊತೆಗೆ ಆ ಕವಿಗೆ ವಿಮರ್ಶೆಯ ಬುದ್ಧಿಯೂ ಇರುತ್ತದೆ. ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುವಂಥದ್ದೇ ನಮ್ಮ ಡಿ ಕೃಷ್ಣಪ್ಪನವರ ಕವಿತೆಗಳು. ಕವಿ ಅಂತ ಕಲಾವಿದನಿಗೆ ಮೂಲ ಸೆಲೆ ಯಾವುದಂದ್ರೆ ಅದು ಸಮಾಜವೇ. ಸಮಾಜದ ಸಂಬಂಧವಿಲ್ಲದೆ ಕವಿ ಪ್ರಜ್ಞೆ ಶೂನ್ಯದಿಂದ ಬರುವಂಥದ್ದು ಅಲ್ಲ. ಸಮಾಜವನ್ನು ಕಾಣುವ ಎಲ್ಲ ಬಗೆಯ ರೋಗಗಳು ಕವಿಯಾದವರಿಗೆ ಬಾಧಿಸ್ತವೆ. ಹಾಗೆ ಅದನ್ನು ನೋಡಿದರೆ ಸೂಕ್ಷ್ಮ ಪ್ರವೃತ್ತಿಯಾದಂಥ ಕವಿಯನ್ನು ಇನ್ನೂ ಹೆಚ್ಚು ಕಾಡ್ತವೆ ಅನ್ನುವಂಥದ್ದು. ಕಾವ್ಯ ಎನ್ನುವಂಥದ್ದು ವ್ಯಕ್ತಿಯೊಬ್ಬನ ಇಷ್ಟ ಅನಿಷ್ಟಗಳ ಅಭಿವ್ಯಕ್ತಿ ಆಗಿರುವುದಿಲ್ಲ, ಅದು ಆಯಾ ಕಾಲ, ಸಮಾಜ, ಚಾರಿತ್ರಿಕ ಒತ್ತಡಗಳು ಉತ್ಪನ್ನವಾಗಿರುತ್ತೆ ಅನ್ನುವಂಥದ್ದು. ಕವಿತೆಯು ಬದ್ಧತೆಯ ನೆರಳಿನಲ್ಲಿ ಸಾಗಿ ಬಂದಿದೆ. ಸಮಾಜ ವಿಕಾಸಗೊಂಡ ಪರಿಯಲ್ಲಿಯೇ ಕಾವ್ಯ ಕೂಡ ಆ ಕಾಲದ ಆಶಯಗಳಿಗೆ ತಕ್ಕಂತೆಯೇ ಅದು ತನ್ನ ಹೆಜ್ಜೆ ಹಾಕ್ತಾ ಸಾಗಿದೆ ಅನ್ನುವಂಥದ್ದು. ಏನು 74 ದಲಿತ ಸಂಘರ್ಷ ಸಮಿತಿ ಸ್ಥಾಪನೆ ಆಯಿತು. ಭೂಸ ಚಳವಳಿಯ ಪರಿಣಾಮವಾಗಿ ಬಹಳಷ್ಟು ಪ್ರಭಾವ ಪ್ರೇರಣೆಗಳಿಂದ ದಲಿತ ಸಂಘರ್ಷ ಸಮಿತಿ, ದಲಿತ ಚಳವಳಿ ಆರಂಭ ಆಯಿತು. ಆ ಕಾಲಘಟ್ಟದಲ್ಲಿ
ದಲಿತ ಚಳವಳಿಯ ಜೊತೆಯಲ್ಲೇ ಸಾಹಿತ್ಯವೂ ಕೂಡ ನಿರ್ಮಾಣವಾಗ್ತಾ ಬಂತಲ್ಲ, ಅದರಲ್ಲಿ 2 ಮಾದರಿಗಳನ್ನು, ಬಹಳ ಮುಖ್ಯವಾಗಿ 3 ಮಾದರಿಗಳನ್ನು ಹಾಕಿಸ್ಕೊಳ್ಬೋದು. ಒಂದು ಇಕ್ರಲ ವದಿರಲ ಈ ನನ್ನ ಮಕ್ಕಳ ಚರ್ಮನ ಎಬ್ರಲ ಅನ್ನುವಂಥ ಆಕ್ರೋಶದ ಮಾದರಿ ಸಿದ್ಧಲಿಂಗಯ್ಯನವರಾದರೆ, ತುಂಬಾ ಆರ್ತತೆಯಿಂದ ತಣ್ಣನೆಯ ನೆಲೆಯಲ್ಲಿ ದೇವನೂರು ಮಾದೇವಂತವರು ತಮ್ಮ ನೋವು ಸಂಘಟನೆಗಳನ್ನು ಉಪಯೋಗಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವೆರಡರ ಮಧ್ಯದಲ್ಲಿ ಮೊನಚಾದ ವ್ಯಂಗ್ಯದ ನೆಲೆಯಲ್ಲಿ ಅಲ್ಲಿ ಆಕ್ರೋಶ ಮತ್ತು ಆರ್ತತೆ ಇವೆರಡರ ಮಿಶ್ರಣ ರೂಪದಲ್ಲಿ ವಿ ಕೃಷ್ಣಪ್ಪನವರು ತಮ್ಮ ಕಾರ್ಯವನ್ನು ಕಟ್ತಾರೆ ಅನ್ನುವಂಥದ್ದು. ಹಾಗಾಗಿ ಕೃಷ್ಣಪ್ಪನವರ ವೈಯಕ್ತಿಕ ಜೀವನ, ಅವರ ವರ್ತಮಾನದ ಅವರ ಚರಿತ್ರೆ, ಅವರ ಅಂತರಂಗದ ಹಂಬಲ ಹಾಗೂ ತನ್ನ ಜನಾಂಗದ ಕೊರಳಾಗಿ ವ್ಯವಸ್ಥೆಗೆ ನಾಟಬಲ್ಲ ಪ್ರಾಮಾಣಿಕ ಧ್ವನಿಯನ್ನ ವಿ ಕೃಷ್ಣಪ್ಪನವರ ಕಾವ್ಯದಲ್ಲಿ ನಾವು ಕಾಣ್ತೀವಿ. ಹಾಗಾಗಿ ದಲಿತ ಪ್ರಜ್ಞೆ ಅಂದ್ರೆ ಅದು ದಲಿತಿಯ ಜ್ಞಾನ ದೀವಿಗೆಯನ್ನು ದೀಪದಿಂದ ದೀಪಕ್ಕೆ ಬೆಳಗುವಂತ ಹೋಗುವಂಥದ್ದು. ಆ ದಲಿತ ಪ್ರಜ್ಞೆ ಅಂದ್ರೆ ಮಾನವ ಪ್ರಜ್ಞೆ ಅನ್ನುವಂಥದ್ದು. ಹಾಗಾಗಿ ಮಾನವ ಪ್ರಜ್ಞೆಯಿಂದ ಅರಿವಿದ ಕಾವ್ಯ ಕೃಷ್ಣಪ್ಪನವರ ಕಾವ್ಯ ಅನ್ನುವಂಥದ್ದು. ಭೂತ ಮತ್ತು ವರ್ತಮಾನದ ಮುಖಾಮುಖಿಯಾಗಿಸುವಂತ ಪ್ರಕ್ರಿಯೆ ಇಲ್ಲಿ ನಡೆಯುತ್ತೆ ಅನ್ನುವಂಥದ್ದು. ಕೃಷ್ಣಪ್ಪನವರ ದಲಿತ ಚಳವಳಿಯ ನೇತರರಾಗಿ ಕಾರ್ಯನಿರ್ವಹಿಸುವುದರ ಜೊತೆಯಲ್ಲಿಯೇ ಕನ್ನಡ ಸಾಹಿತ್ಯಕ್ಕೂ ಕೂಡ ಅನನ್ಯವಾದ ಕಾಣಿಕೆಯನ್ನು ನೀಡುವಂಥ ಪ್ರಯತ್ನವನ್ನು ಕೃಷ್ಣಪ್ಪನವರು ಮಾಡ್ತಾರೆ. ಅವರು ಸಂಕಷ್ಟಗಳಿಗೆ ಕಾವ್ಯದ ಮೂಲಕ ಸಾಂತ್ವನವನ್ನು ಕಂಡುಕೊಂಡಿದ್ದಂಥ ಕೃಷ್ಣಪ್ಪನವರು ಕವಿತೆಗಳು ಅವರಿದ್ದ ಕಾಲದಲ್ಲಿ ಪ್ರಕಟವಾಗಲಿಲ್ಲ ಅನ್ನುವಂಥದ್ದು. ಅವರ ಚೆದಿರು ಹೋಗಿದ್ದ ಎಲ್ಲ ಕವಿತೆಗಳನ್ನ ಅವರ ಶ್ರೀಮತಿಯವರಾದಂಥ ಇಂದ್ರ ಕೃಷ್ಣಪ್ಪನವರು ಸಂಪಾದಿಸಿ 2005